ನಿತ್ಯ ಸಂಸ್ಕಾರ ಶ್ಲೋಕಗಳು. ನಿತ್ಯ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಹಲವು ಸಂಸ್ಕಾರಗಳನ್ನು ಪಾಲಿಸಬೇಕಾಗುತ್ತದೆ. ಇದರಿಂದ ನಮ್ಮ ಜೀವನ ಸುಸಂಸ್ಕೃತವಾಗುತ್ತದೆ. ಸಂಸ್ಕಾರ ಪ್ರದಾನ ಮಾಡುವ ಶ್ಲೋಕಗಳನ್ನು ಸಂದರ್ಭೋಚಿತವಾಗಿ ಬಳಸಲು ಹಿರಿಯರು ಸೂಚಿಸಿದ್ದಾರೆ. ಬೆಳಗ್ಗೆ ಹಾಸಿಗೆ ಬಿಟ್ಟೆದ್ದ ತಕ್ಷಣ ನಮ್ಮೆರಡು ಕೈಗಳನ್ನು ಉಜ್ಜಿ ನೋಡಿಕೊಂಡು ಹೇಳಬೇಕಾದ ಶ್ಲೋಕ: ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ. ನಮ್ಮ ಹಸ್ತದ ಅಗ್ರಭಾಗದಲ್ಲಿ ಅಂದರೆ ಮೇಲ್ಭಾಗದಲ್ಲಿ ಲಕ್ಷ್ಮಿಯು, ಕೈಯ ಮಧ್ಯಭಾಗದಲ್ಲಿ ಸರಸ್ವತಿ ದೇವಿಯು, ಹಸ್ತದ ಮೂಲ ಭಾಗದಲ್ಲಿ ಗೌರಿ ದೇವಿಯು ವಾಸ ಮಾಡುತ್ತಾರೆ. ಆದ್ದರಿಂದ ನಿತ್ಯವೂ ಬೆಳಗ್ಗೆ ಎದ್ದ ತಕ್ಷಣ ಸ್ವಹಸ್ತ ದರ್ಶನ ಮಾಡಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಮೂರೂ ದೇವಿಯರನ್ನು ದರ್ಶನ ಮಾಡಿದ ಫಲ ಸಿಗುತ್ತದೆ. ಇದರಿಂದ ತ್ರಿಮೂರ್ತಿಗಳ ಕೃಪೆಯೂ ದೊರೆಯುತ್ತದೆ. ನಮ್ಮ ದೇಹ ಒಂದು ವಿದ್ಯುತ್ ಉತ್ಪಾದನಾ ಸ್ಥಾವರವೇ ಆಗಿದೆ. ದೇಹದಲ್ಲಿ ನಿರಂತರ ಉತ್ಪಾದನೆಯಾಗುವ ವಿದ್ಯುತ್ ನಮ್ಮ ದೇಹದಿಂದ ವಿಸರ್ಜನೆಯಾಗಬೇಕು. ಆಗ ಶರೀರ ಸಮತೋಲನ ಸ್ಥಿತಿಯಲ್ಲಿರುತ್ತದೆ. ವಿದ್ಯುತ್ ಒಂದು ಶಕ್ತಿ. ಅದು ನಮ್ಮ ಕೈ ಬೆರಳುಗಳ ತುದಿಗಳಿಂದ ಕಣ್ಣು, ಅಂಗೈ, ಅಂಗಾಲು, ಬಾಯಿ, ಮೂಗು ಹೀಗೆ ಮುಂತಾದವುಗಳ ಮೂಲಕ ಹೊರಹೋಗುತ್ತದೆ. ಕರ್ಮೇಂದ್ರಿಯಗಳ ಮೂಲಕ ಶಕ್ತಿ ವ್ಯಯವಾಗುತ್ತದೆ. ಮಲಗಿರುವಾಗ ಕರ್ಮೇಂದ್ರಿಯಗಳು ಕ್ರಿಯೆಯಿಲ್ಲದೆ ಸ್ಥಗಿತಗೊಂಡಿರುತ್ತವೆ, ಇಲ್ಲ ನಿಧಾನಗತಿಯಲ್ಲಿ ನಡೆಯುತ್ತವೆ. ಆದುದರಿಂದ ದೇಹದಲ್ಲಿ ಉತ್ಪಾದನೆ ಆಗುವ ಶಕ್ತಿ ವ್ಯಯವಾಗದೆ ದೇಹದಲ್ಲೇ ಸಂಚಯವಾಗುತ್ತದೆ. ಹೀಗೆ ಸಂಚಯವಾದ ಶಕ್ತಿ ಬೆಳಗ್ಗೆ ಕಣ್ಣು ತೆರೆದಾಕ್ಷಣ ಕಣ್ಣುಗಳಿಂದ ಹೊರಹೊಮ್ಮುತ್ತದೆ. ಇದು ಬಹಳ ತೀಕ್ಷ್ಣವಾಗಿದ್ದು ಇದು ನಮ್ಮ ದೃಷ್ಟಿ ಯಾರ ಮೇಲೆ ಬೀಳುತ್ತದೋ ಅವರಿಗೆ ತೊಂದರೆ ಉಂಟು ಮಾಡಬಹುದು. ನಾವು ನಮ್ಮ ಕೈ ನೋಡಿಕೊಂಡರೆ ಅದು ನಿವಾರಣೆಯಾಗುತ್ತದೆ, ನಿಷ್ಕ್ರಿಯವಾಗುತ್ತದೆ. ಏಕೆಂದರೆ ನಮ್ಮ ಅಂಗೈಗಳು ಶಕ್ತಿ ವಿಸರ್ಜನಾಂಗಗಳಾಗಿವೆ. ಆದುದರಿಂದ ಕಣ್ಣು ತೆರೆದ ಕೂಡಲೇ ಮೊದಲು ನಮ್ಮ ಅಂಗೈಯನ್ನು ನೋಡಿಕೊಳ್ಳಬೇಕು. ಹಾಗೆ ಲಕ್ಷ್ಮೀ, ಸರಸ್ವತಿ, ಗೌರಿಯರನ್ನು ನೆನೆಯುವುದು ಅವಶ್ಯಕ. ಲಕ್ಷ್ಮೀ ಸಿರಿ, ಸರಸ್ವತಿ ಎಂದರೆ ವಿದ್ಯೆ, ಗೌರಿ ಎಂದರೆ ಶೌರ್ಯ. ಇವೆಲ್ಲ ನಮ್ಮ ಪ್ರಯತ್ನದಿಂದಲೇ ದೊರೆಯುತ್ತದೆ. ಈ ಪ್ರಯತ್ನ ನಮ್ಮ ಕೈಯಿಂದಲೇ ಸಾಧ್ಯ. ಹೀಗೆ ಧೈರ್ಯದಿಂದ ವಿದ್ಯೆ, ಹಣ ಎಲ್ಲವನ್ನೂ ಸಂಪಾದಿಸುವುದು ನಮ್ಮ ಕೈಯಲ್ಲಿ ಸಾಧ್ಯ ಎಂಬ ಭಾವನೆಯಿಂದ ನಾವು ಕೈಗಳನ್ನು ನೋಡಿಕೊಳ್ಳಬೇಕು. ಇನ್ನು ಕೈಯಲ್ಲಿ ವಿಸರ್ಜನೆಯಾಗುವ ಶಕ್ತಿಯು ನಾವು ಎರಡೂ ಅಂಗೈಯನ್ನು ತೀಡಿದಾಗ ಅನುಭವಕ್ಕೆ ಬರುತ್ತದೆ. ಅಂಗೈಯಲ್ಲಿ ಶಾಖ ಉತ್ಪತ್ತಿಯಾಗಿ ಕೈ ಬಿಸಿಯಾಗುತ್ತದೆ. ಆ ಬಿಸಿ ಹಸ್ತವನ್ನು ಕಣ್ಣ ಮೇಲಿರಿಸಿಕೊಂಡರೆ ಆ ಶಾಖ ನಮ್ಮ ಕಣ್ಣಿನಿಂದ ನಮ್ಮ ದೇಹಕ್ಕೆ ಹೋಗಿ ಮಂಪರು ಕಳೆದು ಕಣ್ಣು ನಿಶ್ಚಲವಾಗಿ ಕಾಣಹತ್ತುತ್ತದೆ. ಅಲ್ಲದೆ ಇಡೀ ದಿನ ಏನಾದರೂ ತೊಂದರೆಯಾದರೆ ನಾನು ಬೆಳಿಗ್ಗೆ ಮೊದಲು ಯಾರ ಮುಖ ನೋಡಿದೆನೋ ಕಾಣೆ ಎಂದುಕೊಳ್ಳುವುದು ತಪ್ಪುತ್ತದೆ. ಆದುದರಿಂದ ಎದ್ದಾಕ್ಷಣ ನಮ್ಮ ಕೈಯನ್ನು ನಾವೇ ನೋಡಿಕೊಳ್ಳಬೇಕು. ನಂತರ ಕಾಲು ಕೆಳಕ್ಕೆ ತಾಗಿಸುವಾಗ ಭೂದೇವಿಯನ್ನು ನೆನೆಸಿಕೊಳ್ಳಬೇಕು. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡಿ. ಕಾಲು ಕೆಳಗಿಟ್ಟ ನಂತರ ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ಒಳಿತು. ಮಕ್ಕಳಿಗೆ ಈ ಶ್ಲೋಕ ನೆನಪಿನಲ್ಲಿರಲು ಈ ರೀತಿ ತಿಳಿ ಹೇಳಿ. ಎರಡು ಕೈಯನ್ನು ಸೇರಿಸಿ ಬೊಗಸೆಯಾಗಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕು. ಕರದ ಅಗ್ರಭಾಗದಲ್ಲಿ ಲಕ್ಷ್ಮಿಯ ನೆಲೆ. ಇದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಬಹಳ ಸುಲಭ. ಬೆರಳ ತುದಿಯಿಂದಲ್ಲವೇ ನೋಟುಗಳನ್ನು ಅರ್ಥಾತ್ ಹಣವನ್ನು ಎಣಿಸುವುದು. ಹಣ ಲಕ್ಷ್ಮಿ ತಾನೇ. ಇತರರೊಡನೆ ಮಾತನಾಡದೆ ನಾನು ಓದುತ್ತಿರುವೆ ಎಂದು ಸನ್ನೆ ಮಾಡಿ ತೋರಿಸುವುದು. ಎರಡೂ ಹಸ್ತ ಸೇರಿಸಿತಾನೆ. ಅಂಗೈ ಮಧ್ಯೆ ಪುಸ್ತಕ ಹಿಡಿಯುವುದಲ್ಲವೇ, ಅಲ್ಲೇ ಲಕ್ಷ್ಮಿಯ ನೆಲೆ. ಇನ್ನು ನಮ್ಮ ಅಂಗೈಯನ್ನು ಆಡಿಸಲು ತಿರುಗಿಸಲು ಆಧಾರ ಮಣಿಕಟ್ಟಿನ ಭಾಗ, ಅದೇ ಕರಮೂಲ. ಕೈಯನ್ನು ಪ್ರಪಂಚಕ್ಕೆ ಹೋಲಿಸಿದರೆ ಕೈ ಆಡಿಸಲು ಆದಿಶಕ್ತಿಯ ಕೃಪೆ ಬೇಕಲ್ಲವೇ, ಅವಳೇ ಗೌರಿ. ಇಲ್ಲ ಜಗನ್ನಿಯಾಮಕನೆಂದುಕೊಂಡರೆ ಗೋವಿಂದ. ಹೀಗೆ ಮಕ್ಕಳು ಶ್ಲೋಕವನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಸುಲಭ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದ. ಹರಿ ಓಂ ತತ್ಸತ್. ನಿತ್ಯ ಸಂಸ್ಕಾರ ಶ್ಲೋಕಗಳಿಗಾಗಿ ಹಾಗೂ ನಿತ್ಯ ಅನುಸಂಧಾನ ಮಾಡಬೇಕಾದ ಶ್ಲೋಕಗಳಿಗಾಗಿ ಹಾಗೂ ಸುಭಾಷಿತಗಳಿಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
कराग्रे वसते लक्ष्मीः करमध्ये सरस्वती करमूले स्थिता गौरी प्रभाते करदर्शनं प्रभाते करदर्शनम् कराग्रे वसते लक्ष्मीः करमध्ये सरस्वती करमूले स्थिता गौरी प्रभाते करदर्शनं प्रभाते करदर्शनम् कराग्रे वसते लक्ष्मीः करमध्ये सरस्वती करमूले स्थिता गौरी प्रभाते करदर्शनं प्रभाते करदर्शनम् कराग्रे वसते लक्ष्मीः करमध्ये सरस्वती करमूले स्थिता गौरी प्रभाते करदर्शनं प्रभाते करदर्शनम् कराग्रे वसते लक्ष्मीः करमध्ये सरस्वती करमूले स्थिता गौरी प्रभाते करदर्शनं प्रभाते करदर्शनम् कराग्रे वसते लक्ष्मीः करमध्ये सरस्वती करमूले स्थिता गौरी प्रभाते करदर्शनं प्रभाते करदर्शनम् कराग्रे वसते लक्ष्मीः करमध्ये सरस्वती करमूले स्थिता गौरी प्रभाते करदर्शनं प्रभाते करदर्शनम् कराग्रे वसते लक्ष्मीः करमध्ये सरस्वती करमूले स्थिता गौरी प्रभाते करदर्शनं प्रभाते करदर्शनम् कराग्रे वसते लक्ष्मीः करमध्ये सरस्वती करमूले स्थिता गौरी प्रभाते करदर्शनं प्रभाते करदर्शनम् कराग्रे वसते लक्ष्मीः करमध्ये सरस्वती करमूले स्थिता गौरी प्रभाते करदर्शनं प्रभाते करदर्शनम्